ಫಸ್ಟು ಸೆಕೆಂಡು ಅದು ಬಿಟ್ಟರೆ ಗೇರ್ ಅಪ್ ಶಿಫ್ಟ್ ಮಾಡೋಕ್ಕೆ ಆಗಲ್ಲ. ವಾವ್ ಗಾಯ್ಸ್, ಚಿಲ್ ಔಟ್, ಇಟ್ಸ್ ಯುವರ್ ಡೇ. ರೋಡು ಹಂಗೆ ಚೆನ್ನಾಗಿದೆ, ಅಷ್ಟೊಂದೇನು ಖರಾಬಾಗೇನಿಲ್ಲ. ವಾವ್, ಫ್ರೀಸಿಂಗ್ ಆಗ್ತಾಯಿದೆ ಗುರು. ನನ್ನ ಒಳಗಡೆ ಜಾಕೆಟ್ ಒಳಗಡೆ ಲೈನರ್ ಬೇರೆ ಹಾಕ್ಕೊಂಡಿದ್ದೀನಿ, ಆದ್ರೂ ಫ್ರೀಸಿಂಗ್ ಆಗ್ತಾಯಿದೆ ಗುರು. ಶಿಟ್. ವಾವ್, ಕ್ರೇಜಿ ಗುರು. 34 out of 36. It's 2 p.m. of afternoon. Sounds crazy, looks crazy. Come on. Oh my god, it's crazy. It's crazy, bro. It's crazy. Wow, psych guru. ಫಸ್ಟು ಸೆಕೆಂಡು ಅದು ಬಿಟ್ಟರೆ ಗೇರ್ ಅಪ್ ಶಿಫ್ಟ್ ಮಾಡೋಕ್ಕೆ ಆಗಲ್ಲ. ನೋಡಿ ನಮ್ಮ ಬೈಕರ್ಸು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ವಾವ್, ನೀವು ಕಾರಲ್ಲೆಲ್ಲ ಹೋದ್ರೆ ಈ ಮಜಾ ಸಿಗಲ್ಲ ಗುರು. 2 ವೀಲರ್ ಮೇಲೆ ಕೂತ್ರೆ ನಿಮ್ಗೆ ಈ ಥರ ಮಜಾ ಹಿಲ್ ಸ್ಟೇಷನಲ್ಲಿ. ವಾವ್, ಅಬ್ಬಾ, ಇಷ್ಟೋ ತನಕ ಬಿಸಿಲಲ್ಲಿ ಒದ್ದಾಡಿ ಇಮ್ಮಿಡಿಯೇಟು ಈ ಥರ ಹೋಗು. ವಾವ್ ಗಾಯ್ಸ್, ಚಿಲ್ ಔಟ್, ಇಟ್ಸ್ ಯುವರ್ ಡೇ. ಗುರು, ನಂಗೆ ಏನೇನು ತೋರ್ತಾ ಇಲ್ಲ, ರೋಡೇ ತೋರ್ತಾ ಇಲ್ಲ. ಒಂದು 2 ಮೀಟರ್ಸ್ ತನಕ ತೋರ್ತಾ ಇಲ್ಲ ಮಚ್ಚ. ಒಳಗಡೆ ಮೈಕ್ ಇದೆಯೋ, ಸುಮ್ಮನೆ ಡ್ಯಾಮೇಜ್ ಆಗಿಬಿಡುತ್ತೆ ವೈಸರ್ ತಗೊಂಡ್ರೆ. ನಾನು ಜಸ್ಟ್ ಬ್ಲೈಂಡ್ ಆಗಿ ಈ ಕಾರನ್ನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್ ಐ ಆಮ್ ಡೂಯಿಂಗ್. ನಾನಿವಾಗ ಊಟಿ ಸಿಟಿ ಒಳಗಡೆ ಇದ್ದೀನಿ. ಇವಾಗ ಹೋಗ್ತಾ ಇರೋದು ಸ್ಟೇಗೆ. ಐ ಥಿಂಕ್ ಊಟಿ ಸಿಟಿ ಸೆಂಟ್ರಿಂದ ಒಂದು 6 to 7 ಕಿಲೋಮೀಟರ್ಸ್ ಇದೆ. ಬಟ್ ನೋಡೋಣ ಹೇಗಿದೆ ಸ್ಟೇ ಅಂತ. ಬಟ್ ಅಷ್ಟೊಂದು ಕ್ರೌಡ್ ಇಲ್ಲ ಇವತ್ತು, ವೀಕೆಂಡ್ ಆದರೂ ಅಷ್ಟೊಂದು ಹೇಳುವಷ್ಟೇನು ಕ್ರೌಡ್ ಇಲ್ಲ. ಬಟ್ ಆದರೂ ಇದೆ ಸ್ವಲ್ಪ. ಏನಿದು ಉದಗಮಂಡಲಂ ಮುನ್ಸಿಪಾಲಿಟಿ, ದಟ್ ಮೀನ್ಸ್ ಊಟಿ ಮುನ್ಸಿಪಾಲಿಟಿ. ಉದಗಮಂಡಲಂ ಊಟಿಯ ಹಳೆ ಹೆಸರಂತೆ, ಓಲ್ಡ್ ನೇಮ್. ಬಟ್ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕೆ ಇಲ್ಲ ಹೆಸರು, ಔಟ್ ಸ್ಟೇಷನ್ ಇರೋರಿಗೆ, ಊಟಿಯ ಹೊರಗಿನವರಿಗೆ ಉದಗಮಂಡಲಂ ಅಂದರೆ ಏನೋ ಗೊತ್ತಿರ್ಲಿಕ್ಕಿಲ್ಲ, ಯಾವುದೋ ಹೋಮದ ಹೆಸರಂತ ಅನ್ಕೊತಾರೆ. ಕೈಯೆಲ್ಲ ಫ್ರೀಸ್ ಆಗ್ತಿದೆ, ನಾನು ಗ್ಲೌಸ್ ಹಾಕೊಂಡ್ರೆ ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಸೈಕು ಗುರು, ನಮ್ಮ ಹುಡುಗರು ಕಾಯ್ತಿದ್ದಾರೆ ನಮಗಿಲ್ಲಿ. ನೋಡಿ, ನಾವು ಬುಕ್ ಮಾಡಿರೋ ಸ್ಟೇನು ಹಂಗೆ ಇದೆ. ಸೊ ಐ ಥಿಂಕ್ ಶೀತ ಆಗಿಬಿಟ್ಟಿದೆ ಪಕ್ಕ. ಲೊಕೇಶನ್ ಹೇಳಿ ನಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಹೆಂಗಿದೆ ನೋಡಿ ಮಿಸ್ಟು. ಕರೆಕ್ಟ್ ನಿಲ್ಸು.
I think all vehicles are safely parked. See you later. A few minutes later. ಇವಾಗ ಒಂದು ಒಳ್ಳೆ ಟೀ ಕಾಫಿ ಹಾಕೋಣ. ಊಟಿಯಲ್ಲಿ ಕಾಫಿ ಸಖತ್ ಟೇಸ್ಟ್ ಇರುತ್ತಂತೆ. ಹಾಂ, ನೋಡೋಣ. ಒಂದೊಳ್ಳೆ ಕಾಫಿ ಹಾಕ್ಬಿಟ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲಿದೆ ಕಾಫಿ? ಓಹ್, ಇಲ್ಲೊಂದು ಕಾಫಿ ಶಾಪ್ ಇದೆ, ಟ್ರೈ ಮಾಡೋಣ ಕಾಫಿ ಹೆಂಗಿರುತ್ತೆ ಅಂತ. ಬನ್ನಿ. ಸ್ಟ್ರೈಟು ಗೊತ್ತಲ್ಲ, ಅವ್ನಿಗೆ ಪರ್ಚೇಸ್ ಮಾಡ್ಬೇಕಂತ ಮಾಡ್ಕೊಂಡು ಬರ್ತೀವಿ. ಸರಿ, ಓಕೆ, ಸಿಗೋಣ. ರೂಮ್ ಕೀ ಇವನ ಹತ್ರನೇ ಇದೆ, ನಾವು ಬರ್ತೀವಿ. ಬಟ್ಟ ಬೆನ್ನಿಗೆ ಸೈಕು ಗುರು. ಏನು ವೆದರ್, ನಾನು ಗ್ಲೌಸ್ ಹಾಕೊಂಡಿದ್ದೀನಿ, ನನ್ನ ಕೈ ಚಿಲ್ ಅಂತ ಇದೆ. ಸೊ ಸೈಕು ಗುರು ವೆದರ್. ಊಟಿ ನಾನು ಫಸ್ಟ್ ಟೈಮ್ ಬಂದಿರೋದು ಊಟಿಗೆ, ಬಟ್ ಆದರೂ ಮಾತ್ರ ವೆದರ್ ಚಿಲ್ ಆಗಿದೆ ಗುರು. ನೋಡಿ, ಮಿರರ್ಸ್ ಎಲ್ಲ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ನೀವು 5 ಮಿನಿಟ್ಸ್ ಹೊರಗಡೆ ಗಾಡಿ ಇಟ್ಟರೆ ಮುಗೀತು ಕತೆ. ನೋಡಿ, ಮಂಜೆಲ್ಲ ಹನಿಗಳೆಲ್ಲ ಬಿದ್ದು ಗಾಡಿ ತೊಳೆಯೋದು ಬೇಡ, ಜಸ್ಟ್ ಒರೆಸಿ ಇಟ್ಟರೆ ಸಾಕು, ಎಲ್ಲ ಕ್ಲೀನಪ್ ಆಗಿಬಿಡುತ್ತೆ. ವಾವ್, ನಾವು ಎಲ್ಲಿದ್ದೀವಿ? ಊಟಿ ಸೆಂಟ್ರಲ್ಲಿ ಇದ್ದೀವಿ ಅನಿಸುತ್ತೆ, ಸಿಟಿ ಸೆಂಟ್ರಲ್ಲಿ. ಬಟ್ ದೋಸ್ಗೇನೋ ಪರ್ಚೇಸ್ ಮಾಡಬೇಕಂತ ಮಾಡ್ತಾ ಇದ್ದಾನೆ. ಸೊ ಓಕೆ, ಸೊ ಇನ್ನೇನಿಲ್ಲ ಪ್ಲ್ಯಾನು, ಸೀದಾ ಹೋಗೋದು ರೂಮ್ಗೆ. ಸೊ ಆ್ಯಕ್ಚುಲಿ ನಾನು ಹೇಳ್ಬೇಕಂತ ಹೇಳಿದ್ರೆ, ನಾನು ಯಾವುದೇ ಪ್ಲೇಸಸ್ಗೆ ಹೋಗೇ ಇಲ್ಲ. ನಾನು ಆನ್ ದ ವೇ ಬರ್ತಾ ಏನಾದರೂ ನೋಡ್ಕೊಂಡು ಬಂದಿದ್ದೀನಿ ಬಿಟ್ಟರೆ ಅಂತ ಹೇಳಿದ್ರೆ ಅದು ಮಾಸಿನ ಗುಡಿ, ಆ ಹೇರ್ಪಿನ್ ಬೆಂಡ್ಸು, ಮತ್ತು ನಾವು ಮಿಸ್ ಆಗಿ ಹೋಗಿ ವಯನಾಡ್ ತನಕ ಹೋಗಿಬಿಟ್ಟಿದ್ವಿ. ಅಂತ ಹೇಳಿದ್ರೆ ಅಪ್ ಟು ದ ಬಾರ್ಡರ್ ತನಕ ಹೋಗಿಬಿಟ್ಟಿದ್ವಿ. ರಿಯಲಿ ಐ ಥಿಂಕ್ ವಿ ಎಂಟರ್ ದ ವಯನಾಡ್ ಆಲ್ಸೋ. ಹಾಗಾಗಿ ಸೊ ಏನೂ ಪ್ಲ್ಯಾನ್ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿವಸ. ಸೊ ನಾಳೆ, ಐ ಮೀನ್ ಸಂಡೇ, ಬೆಂಗಳೂರಿಗೂ ಕೂಡ ಅರ್ಲಿ ಹೋಗಬೇಕು. ಸೊ ಅದ್ರ ನಡುವೆ ಬೆಳಿಗ್ಗೆ ಕೂಡ ಬೇಗ ಹೇಳಬೇಕು. ಈ ವೆದರಲ್ಲಿ ಏಲಿಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಸೊ ಮೇಜರ್ಲಿ ಟೀ ಎಸ್ಟೇಟ್ಗೆ ಅಲ್ಲಿ ಇಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿತ್ತು. ಸೊ ಬಟ್ ನಾಳೆ ಯಾವುದು ಪ್ಲೇಸ್ ಕವರ್ ಇವತ್ತು ಇರೋದ್ರಿಂದ ನಾಳೆ ಎಷ್ಟೆಲ್ಲ ಪ್ಲೇಸಸ್ ಆಗುತ್ತೋ ಅಷ್ಟನ್ನು ಬೆಳಿಗ್ಗೆ ಬೇಗ ಎದ್ದು ಕವರ್ ಮಾಡಬೇಕಂತ ಇದ್ದೀವಿ. ಸೊ ಬಂದಿರೋದಕ್ಕಾದರೂ ಒಂದು 2-3 ಪ್ಲೇಸಿಗಾದರೂ ಹೋಗಬೇಕು. ಸೊ ನೋಡೋಣ, ವಿಲ್ ಸಿ. ಸೊ ದೆನ್ ದಟ್ಸ್ ಇಟ್, ಸಿ ಯು ಟುಮಾರೋ ದೆನ್. ಬೆಳಗಿನ ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಅಲ್ಲಿ ನೋಡಿ, ಸನ್ಶೈನು, ಕಾಫಿ ಪ್ಲಾಂಟೇಶನ್ನು. ಬಟ್ ಅದನ್ನು ನನ್ನ ಪ್ರಕಾರ ಪ್ರೈವೇಟ್ ಅನಿಸುತ್ತೆ, ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡೋಣ. ಸೊ ಗಾಡಿಗಳೆಲ್ಲ ವಾರ್ಮ್ ಅಪ್ ಆಗ್ತಾ ಇದ್ದಾವೆ, ಕೋಲ್ಡ್ ಸ್ಟಾರ್ಟಿಗೆ ಇಟ್ಟಿದ್ದೀವಿ. ಬಟ್ ಏನಿದ್ರು ಹೊರಡೋದು ಇವಾಗ. ಫಸ್ಟ್ ಒಂದು ಕಾಫಿ ಹಾಕೋಬೇಕು, ಸಖತ್ತಾಗಿರುತ್ತೆ ಕಾಫಿ ಮಾತ್ರ. ಅಲ್ಲಿ ಲಾಸ್ಟ್ ಕಾಫಿ ಕುಡಿದಿದ್ವಿ, ಆಸಮ್. ಸೊ ಸೂರ್ಯ ಬಿಸಿಲು ಮೈ ಮೇಲೆ ತಾಂಗ್ತಾ ಇದ್ದ ಅವಾಗ ಆ ಫೀಲ್ ಇದೆಯಲ್ಲ ಈ ಚಳಿಲಿ, ದಟ್ಸ್ ಆಸಮ್. ಒಳ್ಳೆ ಏನು ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸ್ದಂಗಿದೆ ಗುರು. ರೋಡು ವ್ಯೂ, ಈ ಚಳಿಗೆ ಆ ಬಿಸಿಲು ಲೈಟಾಗಿ ಮೈ ಮೇಲೆ ಬೀಳ್ತಾ ಇದೆ. ಆಸಮ್. ರೋಡು ಹಂಗೆ ಚೆನ್ನಾಗಿದೆ, ಅಷ್ಟೊಂದೇನು ಖರಾಬಾಗೇನಿಲ್ಲ. ವಾವ್, ಕ್ರೇಜಿ ಗುರು. ನಾನಿವಾಗ ಹೋಗ್ತಾ ಇರೋದು ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಸಮಥಿಂಗ್ ಅಂತ. ಬಟ್ ಫ್ರೀಸಿಂಗ್ ಆಗ್ತಾ ಇದೆ ಗುರು. ನನ್ನ ಒಳಗಡೆ ಜಾಕೆಟ್ ಒಳಗಡೆ ಲೈನರ್ ಬೇರೆ ಹಾಕ್ಕೊಂಡಿದ್ದೀನಿ, ಆದ್ರೂ ಫ್ರೀಸಿಂಗ್ ಆಗ್ತಾ ಇದೆ ಗುರು. ಶಿಟ್, ಕಾಂಟ್ರೆಸಿಸ್ಟ್ ಶಾರ್ಪ್ ಆಗಿದೆ ಗುರು. ಕರ್ವ್ಸ್ ಎಲ್ಲ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಕ್ರೇಜಿ. ಎಲ್ಲ ನೀಲಗಿರೀಸಾ ಹೆಂಗೆ? ದೊಡ್ಡ ಬೆಟ್ಟ ಪೀಕ್ ಹೋಗೋಣ ಫಸ್ಟು. ಅಲ್ಲಿ ತೋಡಾ ವಿಲೇಜ್ ಸಮಥಿಂಗ್ ಇದೆ, ಅದು ಆಮೇಲೆ ಹೋಗೋಣ. ಹೋಗ್ಬೋದಾ? ಓಕೆ. ಮಚ್ಚ, ನೀಲಗಿರಿ ಟ್ರೀಸ್ ನೋಡು, ಕ್ರೇಜಿ ಗುರು. ನೀಲಗಿರಿನೇ. ಏನ್ ನೀಲಗಿರಿ ಅಂದ್ರೆ ಸಾಗು ನೀನಾ, ಇಲ್ಲ ನೀಲಗಿರಿನೇ ಸಪ್ರೇಟಾ? ನೀಲಗಿರಿ ಅಂದ್ರೆ ಬೇರೆನಾ? ಹಾಂ.
ವಾವ್ 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 ಸೈಕ್ ಗುರು Woo!